ನಿಮ್ಮ ನಾಯಕತ್ವದ ವಿಚಾರವನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ದೆ, ಬಹಳಷ್ಟು ಚರ್ಚೆ ಕಾರಣ ಆಗಿದ್ದಾರೆ. ಅಲ್ಲರಿ, ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರ? ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀನಿ. ಸೊ ಇಷ್ಟೆಲ್ಲ ನನಗಿರುವಂಥ ವೈಬ್ರೇಷನ್, ನನಗಿರುವಂಥ ಸ್ಟ್ರೆಂತ್, ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅದು ಒಂದು ಹೇಳ್ಬಿಡಿ ಸರ್, ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀರಿ? ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವ್ರು ಒಂದ್ ಕಡೆ ಹೋಗ್ತಾರೆ, ನಾನು ಒಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ. So sir, there won't be any change in leadership. CM Siddaramaiah ji will remain the chief minister in the next election. My party has elected him as the chief minister. I am his deputy chief minister. I am the president. We respect the decision of the party. ಸರ್, ಅಲ್ಲಿ ಇಲ್ಲಿ ಕೆಲವರು ಒನ್ ಸೈಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ, ಅವ್ರು ಮುಂದುವರಿತಾರೆ. ಅದಕ್ಕೆಲ್ಲ ಡೆಲ್ಲಿಯವರು ಉತ್ತರ ಕೊಟ್ಕೋತಾರ ಬಿಡಿ. ಈಗ ನೀವು ಹೋದಾಗ ಏನಾದ್ರು ಸಂದೇಶ ಕಳಿಸಿದಾರೆ? ನಾನು ಯಾರಿಗೂ ಮಾತಾಡಕ್ ಹೋಗಲ್ಲ. ಐ ಆಮ್ ನಾಟ್ ಇನ್ ಅ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್. ನಾನು ಕೆಲಸ ಮಾಡಬೇಕು. ಸರ್, ಖರ್ಗೆ ಅವರೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ನೇರವಾಗಿ ವಾರ್ನಿಂಗ್ ಮಾಡಿದ್ರು. ಆದ್ರೂ ಕೆಲವು ಸಚಿವರು ಹಾಗೆ ಮಾತಾಡ್ತಿದ್ದಾರೆ. ಇವತ್ತು ಜಮೀರ್ ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ, ಅವರು ಬೆಂಕಿ ಇದ್ದಾಗೆ, ಈ ತರದ ಸ್ಟೇಟ್ಮೆಂಟ್ಗಳು ಪಕ್ಷ ಕೆಲವೊಂದು ಕಡೆ. ನನಗೆ ಗೊತ್ತಿಲ್ಲ, ನಿಮ್ಮ ಮಾತು ಮೇಲೆ ನಾನು ರಿಯಾಕ್ಟ್ ಮಾಡಕ್ಕಾಗಲ್ಲ. Sir, why is the High Command not taking action against people speaking out? I don't know. I'll just come back to you. I'll just look at what are the statements. You are being very diplomatic, sir, of late. No, you have made me to be diplomatic. ನಿಮ್ಮ ಮೌನವೇ ಮುಳ್ಳಾಗತ್ತ ಅಂತ. ನಿಮ್ಮ ಮೌನ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is. Should I go to BJP office? Do you want me to go to Keshav Krupa, or you want me to go to BJP office? It is my office. It is my temple. ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದೇನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ಅನ್ಬತ್ತೀನಿ ಅಂತ ಹೋದೆ. ಜಸ್ಟ್ ಏನೋ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ಮೀಡಿಯಾ ರಿಪೋರ್ಟ್ಸ್ ನೀವು ಹೇಳಿದ್ದು ಪ್ರೆಸಿಡೆಂಟ್ ಕಂಟಿನ್ಯೂ ಆಗಬೇಕು. No, it is all bogus, all planted story. There are a lot of planting stories on various issues. ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಮಹಾಕುಂಭ ಮೇಳ. ಐ ಆಮ್ ಎ ಹಿಂದೂ. ಐ ಆಮ್ ಎ ಬಾರ್ನ್ ಹಿಂದೂ. ಐ ವಿಲ್ ಡೈ ಆಸ್ ಎ ಹಿಂದೂ. ಬಟ್ ಐ ಲವ್ ಆಲ್ ರಿಲಿಜನ್. I respect all religion. I love whichever religion. When I was in jail, I have learned about Sikhism. ಸೊ ದರ್ಗಕ್ಕೆ ಹೋಗ್ತೀನಿ, ಅವ್ರೇನೋ ಒಂದು ಆಶೀರ್ವಾದ ಮಾಡ್ತಾರೆ. ಚರ್ಚ್ಗೆ ಹೋಗ್ತೀನಿ. ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ. ಅವರು ಇಲ್ಲ, ನಾನು ಚರ್ಚ್ಗೆ ಬರಬೇಕು, ನಿಮ್ಮ ಪ್ರೇ ಮಾಡಬೇಕು ಅಂತ. ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯ್ ಅಂತ ಐಸಾಕ್ ಮತಾಯ್ ಅವ್ರ ಪಾಪ ಮನೆ ಮದುವೆ ಆಗಿದೆ. ಅವ್ರು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು. ಸಿ ಆಲ್ ಕಮ್ಯುನಿಟಿ ಲವ್ಸ್ ಮೀ, ದೇ ರೆಸ್ಪೆಕ್ಟ್ ಮೀ. ಈ ಭಕ್ತಂಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂಥದ್ದು.
ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ತಾವು ನೇರವಾಗಿ ನಾವು ನಿಮ್ಮ ಮುಖಾಂತರ ಪ್ರೇ ಮಾಡ್ತೀವಿ. ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ ನಿಮ್ಮನ್ನು ನಾವು ಇಟ್ಕೊಂಡಿದ್ವಿ. ಇವರ ಆಲ್ಸೋ ಪೂಜಾರಿ. ಬಿಜೆಪಿಗೆ ಹತ್ರ ಆಗ್ತಾ ಇದಾರೆ ಅಂದ್ರೆ ಯಾಕೆ ಅಂದ್ರೆ ಶಶಿ ತರೂರ್ ಅವರು ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. I am telling you, Congress party is a very great party with a big history. Congress party philosophy, culture is different. Individuals may differ, some are in a hurry, some may feel nothing will happen. All party stands united, 100 people will come, 100 will perform. Satish Tharoor has been recognized as a former union minister. He is a lovable, he is a great asset of the Congress party. He said, better use me more in the party work. That is his request. Apart from nothing is said. ಒಂದು ಮಾತಾಡಿದ್ರೆ ದೇವರು ಮತ್ತು ಭಕ್ತರ ನಡುವಿನ ಸಂಬಂಧ ಪಾರ್ಟಿ ಮತ್ತು ಭಕ್ತರ ಭಕ್ತಿ ಅನ್ನೋದು ಏನು ಅನ್ನೋದನ್ನ ದೇವರಿಗೆ ಗೊತ್ತಾಗಿರುತ್ತೆ. ನೋಡಪ್ಪ, ನಾನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದೀನಿ. ರಿಪೀಟ್ ಕೂಡ ಮಾಡಿದ್ವಿ ಇದನ್ನು. ಸರ್ ರಿಪೀಟ್ ಸರ್, ಇನ್ನೊಂದು ಪ್ರಯತ್ನ ವಿಫಲ ಆಗ್ಬೋದು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸರ್, ಈ ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆ ಇಲ್ಲ, ಅದು ಇತ್ತ ಸರ್? ಭಯಕ್ಕೆ ಏನಾದ್ರು ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ಹತ್ರ ಬರ್ತಿದ್ಯಾ ಅಂತ ಸರ್ ಆ ಪ್ರಾರ್ಥನೆಗೆ. ಆಮೇಲೆ ಸರ್ ನೀವು ನಿಮ್ಮ ಪ್ರಾರ್ಥನೆ ನನಗೆ ಹೆಲಿಕಾಪ್ಟರ್ ಟೈಮ್ ಆಯ್ತು. ಆಮೇಲೆ ಇನ್ನೊಂದು, see, I am telling you, making it very clear. I could see in lot of media and lot of social media, some of my friends are calling that DK Shivakumar is on the way, closer to BJP, closer to this one and all. See, and by birth I am a congressman. My stand is, I am a Hindu and I believe in every culture of this society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi ji did, what Jawaharlal Nehru did, what Indira Gandhi did. I have seen Sonia Gandhi conducting our Ugadi festival. I once went there to meet her 25 years back. ಹೇಳಿದ್ರಿ ಸರ್ Ugadi festival. I never knew that Kashmir and Karnataka, same day they celebrate Ugadi festival. She is more an Hindu, adopted Indian than all of us. We are led by such a family. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರ? ಕುಂಭಮೇಳವನ್ನು ರಾಜಕೀಯಗೊಳಿಸಲಾಗ್ತಾ ಇದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಪ್ಪ, ಅಷ್ಟೇ. ಮೋದಿ ಅವರನ್ನ ಮೀಟ್ ಮಾಡಿದಾಗ ಕೂಡ ಈ ರೀತಿ ಪ್ರಸ್ತಾಪಗಳಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಟೈಮ್ ಆಯ್ತು.